ಆಮೇಲೆ ನಾರ್ಮಲ್ ಎನ್ಕೌಂಟರ್ എന്ന് പറഞ്ഞാൽ നമ്മൾ അങ്ങോട്ട് പോവുകയാണ്. ನೋಡಿ, ಸಾಧಾರಣವಾದ ಎನ್ಕೌಂಟರ್ ಅಂದ್ರೆ ನಾವು ದೇವರ ಬಳಿಗೆ ನಾವು ಹೋಗೋದು. ಎಗಸ್ಕೇಲ್ನ ಲೈಫಿൽ ഉണ്ടായ എൻകൗണ്ടർ, ಆದ್ರೆ ಯೆಹೆಸ್ಕೇಲನ ಜೀವಿತದಲ್ಲಿ ಉಂಟಾಗಿರುವಂತ ಎನ್ಕೌಂಟರ್ ಸ್ವರ್ಗ ಭೂಮಿയിലേക്ക് ഇറങ്ങി വരികയാണ്. ಆಮೇಲೆ ಪರಲೋಕ ಭೂಮಿ ಮೇಲೆ ಇಳಿದು ಬರ್ತಾ ಇದೆ. ಆಮೇಲೆ ಮೋಶೆ ഒരു തീ കണ്ടപ്പോൾ 40 ലക്ഷത്തിന് ലീഡറായി മാറി. ನೋಡಿ, ಮೋಶೆ ಒಂದು ಸಾರಿ ಅಗ್ನಿಯನ್ನ ನೋಡಿದಾಗ ಅವನು 40 ಲಕ್ಷಕ್ಕಿದ್ದಂತ ಒಂದು ನಾಯಕನಾದನು. ഒരു തീ കണ്ടാൽ മതി ഒരു ಅಸಾಧಾರಣ ಮಿನಿಸ್ಟ್ರಿ ಓಪನ್. ನೋಡಿ, ಒಂದು ಅಗ್ನಿಯನ್ನ ಅಂದ್ರೆ ದೇವರ ತೇಜಸ್ಸಿನ ಒಂದು ಅಗ್ನಿಯನ್ನ ನೋಡಿದ್ರೆ ಅಸಾಧಾರಣವಾದ ಒಂದು ಸೇವೆ ಆರಂಭವಾಗ್ತದೆ. ಎಗಸ್ಕೇಲಿന്റെ അടുക്ക തീയും മേഘവും കാറ്റും. ಆದ್ರೆ ಯೆಹೆಸ್ಕೇಲನ ಬಳಿಯಲ್ಲಿ ಹಾಗಲ್ಲ. ಆಮೇಲೆ ಅಲ್ಲಿ ಅಗ್ನಿಯು, ಗಾಳಿಯು, ಮೇಘವು ಇದು ಮೂರು ಬರ್ತದೆ, ഒരുമിച്ച് വരികയാണ്. ಇದು ಮೂರು ಒಟ್ಟಿಗೆ ಬರ್ತಾ ಇದೆ. രാത്രി വിശ്വസിക്കുന്നുണ്ട്. ಎಷ್ಟು ಜನ ಈ ರಾತ್ರಿ നിന്റെ മേൽ ഗ്ലോറിയസ് എൻകൗണ്ടർ ഓപ്പൺ ആയ. ಆಮೇಲೆ ನಿನ್ನ ಮೇಲೆ ಈ ಮಹಿಮೆಗಳ ಎನ್ಕೌಂಟರ್ അടുത്ത വാഗ്ദത്തമുള്ള തലമുറയെ നീ എഴുന്നേൽപ്പിക്കാൻ പോകുന്നു. ಅದರ ಅರ್ಥ ಮುಂದಿನ ಒಂದು ವಾಗ್ದಾನವುಳ್ಳಂತಹ